ನಮಸ್ಕಾರ. ಇವತ್ತಿನ ವಿಡಿಯೋನಲ್ಲಿ ಕೋಲಾರದ ಅಂತರಗಂಗೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಬೆಂಗಳೂರಿನಿಂದ ಅಂತರಗಂಗೆಗೆ 65ರಿಂದ 70 ಕಿಲೋಮೀಟರ್ಸ್ ಆಗುತ್ತೆ. ಕೋಲಾರದಿಂದ ಅಂತರಗಂಗೆಗೆ ಕೇವಲ 3 ಕಿಲೋಮೀಟರ್ಸ್. ಅಂತರಗಂಗೆನ ವಿಸಿಟ್ ಮಾಡ್ಲಿಕ್ಕೆ ಒಳ್ಳೆ ಸಮಯ ಅಂದ್ರೆ ಅದು ಅಕ್ಟೋಬರ್ ಇಂದ ಮಾರ್ಚ್. ವೆದರ್ ಕೂಡ ಸರಿ ಇರುತ್ತೆ, ತುಂಬಾ ಮಳೆನೂ ಇರಲ್ಲ, ಹಾಗೆ ಜಾಸ್ತಿ ಬಿಸಿಲು ಕೂಡ ಇರೋದಿಲ್ಲ. ಆಗ ನಿಮ್ಗೆ ಈ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಸಮಯ ಸಿಗುತ್ತೆ. ಅಂತರಗಂಗೆಯಲ್ಲಿ ನಿಮ್ಗೆ ಪಾರ್ಕಿಂಗ್ ಸ್ಪೇಸ್ ಅಂತೂ ಚೆನ್ನಾಗಿದೆ, ಅಲ್ಲಿ ನೀವು ವಾಹನಗಳನ್ನ ನಿಲ್ಲಿಸ್ಕೋಬಹುದು. ಆದ್ರೆ ಇಲ್ಲಿ ಎಂಟ್ರಿ ಫೀಸ್ ಇರುತ್ತೆ, ಅದು 20 ರೂಪಾಯಿ. ಹಾಗೆ ನಿಮ್ಗೆ ಅಂತರಗಂಗೆ ಹತ್ತತ್ರನೇ ಊಟಕ್ಕೋಸ್ಕರ ಹೋಟೆಲ್ಸ್ ಅಂತೂ ಇದೆ. ಚೆನ್ನಾಗಿರೋ ಹೋಟೆಲ್ಸ್ ನಿಮ್ಗೆ ಹತ್ತತ್ರನೇ ಸಿಗುತ್ತೆ. ಅಂತರಗಂಗೆಯಲ್ಲಿ ನೀವು 1 ನೈಟ್ ಸ್ಟೇ ಮಾಡ್ಬಿಟ್ಟು ಮಾರನೇ ದಿನ ನೀವು ಮಿಕ್ಕಿರೋ ಪ್ಲೇಸಸ್ನೆಲ್ಲ ನೋಡಬಹುದು. ಅಂದ್ರೆ ನಾನು ಹೇಳದ್ನಲ್ಲ, ಇನ್ನು ಸಾಕಾದಷ್ಟು ಪ್ಲೇಸಸ್ ಕೋಲಾರಲ್ಲಿ ಅಂತ. ರೂಮ್ಗಳ ಇನ್ಫಾರ್ಮೇಶನ್ ಖಂಡಿತ ನಾನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ಅಂತರಗಂಗೆಯ ಮಹತ್ವವನ್ನ ತಿಳ್ಕೊಳ್ಳೋಣ. ಅಂತರಗಂಗೆಯನ್ನ ದಕ್ಷಿಣ ಕಾಶಿ ಅಂತ ಸಹ ಕರೀತಾರೆ. ಇಲ್ಲಿ ನೀವು ಮುಖ್ಯವಾಗಿ ಶ್ರೀ ಕಾಶಿ ವಿಶ್ವೇಶ್ವರ ದೇವಸ್ಥಾನವನ್ನ ನೋಡಬಹುದು. ಈ ಬೆಟ್ಟದ ಮೇಲಿರುವ ಶಿವಲಿಂಗವನ್ನ ಜಮದಗ್ನಿ ಮಹರ್ಷಿಗಳು ಸ್ಥಾಪಿಸಿದ್ದಾರೆ ಅಂತ ಹೇಳಲಾಗುತ್ತೆ. ಹಾಗೆ ನೀವು ಅಂತರಗಂಗೆಯಲ್ಲಿ ಗಂಗಾ ಸದಾಕಾಲ ನಂದಿಯ ಬಾಯಿಂದ ಹರಿತಾ ಇರೋದನ್ನ ನೋಡಬಹುದು. ಆದರೆ ಈ ಗಂಗೆಯ ಮೂಲವನ್ನ ಯಾರಿಂದಲೂ ಸಹ ಕಂಡುಹಿಡಿಯೋದಕ್ಕೆ ಆಗಿಲ್ಲ. ಈ ನೀರನ್ನ ಕುಡಿಯೋದಕ್ಕೆ ಸಹ ಉಪಯೋಗಿಸ್ತಾರೆ. ಈ ನೀರು ಬಹಳಷ್ಟು ಔಷಧೀಯ ಗುಣಗಳನ್ನು ಹೊಂದಿದೆ. ಆದ್ರೆ ಇಲ್ಲಿನ ಸ್ಥಳ ಪುರಾಣದ ಪ್ರಕಾರ ಮುಚಕುಂದ ಮಹರ್ಷಿಗಳು ಅಂತರಗಂಗೆಯ ಗುಹೆಯೊಂದರಲ್ಲಿ ತಪಸ್ಸನ್ನ ಮಾಡ್ತಾ ಇರ್ತಾರೆ. ಅವರು ದಿನನಿತ್ಯ ಸ್ನಾನವನ್ನ ಮಾಡ್ಲಿಕ್ಕೆ ಕಾಶಿಯಲ್ಲಿ ಹರಿಯುವ ಗಂಗೆಯನ್ನ ಬಹಳ ಭಕ್ತಿಯಿಂದ ಪ್ರಾರ್ಥಿಸ್ತಾರೆ. ಆಗ ಕಾಶಿಯಿಂದ ಗಂಗೆ ಶತಶೃಂಗ ಬೆಟ್ಟದಲ್ಲಿ ಗುಪ್ತಗಾಮಿನಿಯಾಗಿ ಹರಿತಾ ಇದ್ದಾಳೆ ಅಂತ ಹೇಳಲಾಗುತ್ತೆ. ಶತಶೃಂಗ ಬೆಟ್ಟದ ರೇಂಜ್ ಅಲ್ಲೇನೆ ಅಂತರಗಂಗೆ ಇರೋದು. ಇಲ್ಲಿ ಗಂಗೆ ಗುಪ್ತಗಾಮಿನಿಯ ರೀತಿಯಲ್ಲಿ ಹರಿತಾ ಇರೋದ್ರಿಂದ ಈ ಸ್ಥಳಕ್ಕೆ ಅಂತರಗಂಗೆ ಅಂತ ಕರೀತಾರೆ. ಅಂತರಗಂಗೆ ಬೆಟ್ಟದಲ್ಲೇ ಪರಶುರಾಮ ಕಾರ್ತವೀರ್ಯಾರ್ಜುನನನ್ನ ಸಂಹಾರ ಮಾಡಿದ್ದು ಅಂತ ಹೇಳಲಾಗುತ್ತೆ. ಅದು ಹೇಗೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಈ ಕಾರ್ತವೀರ್ಯಾರ್ಜುನ ಹೇಹಯ ರಾಜವಂಶದ ರಾಜ ಆಗಿದ್ದ. ಇವನಿಗೆ ಸಾವಿರಾರು ಕೈಗಳು ಇದ್ವು. ಹಾಗೆ ಇವನು ಯಾವುದೇ ಒಂದು ಬಾಣನ ಹೂಡ್ದಾಗ ಆ ಬಾಣದ ತುದಿಯಲ್ಲಿ ಬೆಂಕಿ ಹತ್ಕೋತಿತ್ತು. ಹಾಗೆ ಅವನ ಎದುರಿರುವ ಎದುರಾಳಿಯ ಸಂಹಾರ ಈಸಿಯಾಗಿ ಆಗ್ತಿತ್ತು. ಇಂತಹ ಒಂದು ವರ ಇವನಿಗೆ ಇತ್ತು. ಇದನ್ನೇ ಒಂದು ಶೋಕಿಯಾಗಿ ಇವನು ಮಾಡ್ಕೊಂಡ್ಬಿಟ್ಟ. ಹಾಗೆ ಇವನು ಪ್ರತಿಯೊಂದು ಹಳ್ಳಿಗಳನ್ನ ಕೂಡ ಸುಟ್ಟಾಕ್ತಾ ಇದ್ದ ತನ್ನ ಬಾಣಗಳಿಂದ. ಹೀಗೆ ಆಗ್ತಿರ್ಬೇಕಾದ್ರೆ ಒಂದ್ ದಿವಸ ಋಷಿಗಳಿರೋ ಜಾಗವನ್ನ ಕೂಡ ಸುಟ್ಟಾಕ್ತಾನೆ. ಆಗ ಅಲ್ಲಿರುವ ಒಬ್ಬ ಋಷಿ ಇವನಿಗೆ ನೀನು ಪರಶುರಾಮನ ಕೈಯಿಂದಲೇ ಸಾಯ್ತೀಯಾ ಅಂತ ಒಂದು ಶಾಪವನ್ನ ಕೊಟ್ಬಿಡ್ತಾರೆ. ಒಂದ್ ದಿವಸ ಕಾರ್ತವೀರ್ಯಾರ್ಜುನ ಜಮದಗ್ನಿ ಇರೋ ಸ್ಥಳಕ್ಕೆ ಬರ್ತಾನೆ. ಜಮದಗ್ನಿ ಹತ್ರ ಒಂದು ಹಸು ಇತ್ತು. ಇದರ ಹೆಸರು ಕಾಮಧೇನು ಅಂತ. ಈ ಕಾಮಧೇನು ಯಾರು ಏನೇ ಕೇಳಿದ್ರು ಕೊಟ್ಬಿಡ್ತಾ ಇತ್ತು. ಅಂತಹ ಒಂದು ವಿಶೇಷವಾದ ದಿವ್ಯ ಶಕ್ತಿ ಈ ಕಾಮಧೇನುಗೆ ಇತ್ತು. ಇದೇ ಕಾಮಧೇನುನ ಯೂಸ್ ಮಾಡ್ಕೊಂಡು ಜಮದಗ್ನಿ ಮಹರ್ಷಿ ಕಾರ್ತವೀರ್ಯಾರ್ಜುನನನ್ನ ಚೆನ್ನಾಗಿ ಸತ್ಕಾರ ಮಾಡಿದ್ರು. ಇದನ್ನ ಕಂಡ ಕಾರ್ತವೀರ್ಯಾರ್ಜುನ ಆ ಕಾಮಧೇನುನ ಕೊಡು ಅಂತ ಜಮದಗ್ನಿನ ಕೇಳ್ತಾನೆ. ಆಗ ಜಮದಗ್ನಿ ಮಹರ್ಷಿಗಳು ಇಲ್ಲ, ನಾನು ಕೊಡೋದಿಲ್ಲ ಅಂತ ಹೇಳಿದಾಗ ಕಾರ್ತವೀರ್ಯಾರ್ಜುನ ತನ್ನ ಸೈನಿಕರಿಗೆ ಹೇಳ್ತಾನೆ, ಈ ಹಸುನ ಹೇಗಾದ್ರೂ ಮಾಡಿ ತಗೊಳ್ಳಿ ಅಂತ. ಇನ್ನೇನು ಹಸುನ ತಗೋತಿರ್ತಾರೆ, ಅಷ್ಟ್ರಲ್ಲಿ ಪರಶುರಾಮ ಬಂದು ಕಾರ್ತವೀರ್ಯಾರ್ಜುನನನ್ನ ಸಂಹಾರ ಮಾಡ್ತಾನೆ. ಕಾರ್ತವೀರ್ಯಾರ್ಜುನನನ್ನ ಕೊಂದ್ಬಿಟ್ಟು ಪರಶುರಾಮ ತನ್ನ ಧ್ಯಾನವನ್ನ ಮಾಡ್ಲಿಕ್ಕೆ ಹೋಗ್ತಾನೆ. ಆಗ ಇದೇ ಸಮಯವನ್ನ ನೋಡ್ಕೊಂಡು ಕಾರ್ತವೀರ್ಯಾರ್ಜುನನ ಮಕ್ಕಳು ಬಂದು ಜಮದಗ್ನಿಯನ್ನ ಕೊಲ್ತಾರೆ. ಈಗ ಪರಶುರಾಮ ವಾಪಸ್ ಬಂದಾಗ ತನ್ನ ತಂದೆಯನ್ನ ಸಾಯಿಸಿದ ಕೋಪಕ್ಕೆ ಕಾರ್ತವೀರ್ಯಾರ್ಜುನನ ಮಕ್ಕಳನ್ನೆಲ್ಲರನ್ನು ಸಾಯಿಸ್ಬಿಡ್ತಾನೆ. ಯಾಕಂದ್ರೆ ಕಾರ್ತವೀರ್ಯಾರ್ಜುನ ಹಾಗೆ ಅವನ ಮಕ್ಕಳೆಲ್ಲ ಕ್ಷತ್ರಿಯರಾಗಿದ್ರು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಪರಶುರಾಮ ಕ್ಷತ್ರಿಯರ ವಿರೋಧ ಇದ್ದ. ಇದೆಲ್ಲ ನಡೆದಿದ್ದು ಅಂತರಗಂಗೆ ಬೆಟ್ಟದ ಮೇಲೆ ಅಂತ ನಂಬಲಾಗುತ್ತೆ. ಹಾಗೆ ನೀವು ಅಂತರಗಂಗೆಗೆ ಬಂದಾಗ ಟ್ರೆಕ್ಕಿಂಗ್ ಕೂಡ ಮಾಡಬಹುದು. ಇಲ್ಲಿ ನೀವು ಬಂದಾಗ ಟ್ರೆಕ್ಕಿಂಗ್ ಮಾಡದೆ ಅಂತೂ ಹೋಗ್ಲೇಬೇಡಿ, ಯಾಕಂದ್ರೆ ಇಲ್ಲಿನ ಟ್ರೆಕ್ಕಿಂಗ್ ಅಷ್ಟು ಚೆನ್ನಾಗಿರುತ್ತೆ. ಕಾಶಿ ವಿಶ್ವೇಶ್ವರ ದೇವಸ್ಥಾನದಿಂದ ಲೆಫ್ಟ್ ಸೈಡ್ಗೆ
ಟ್ರೆಕ್ಕಿಂಗ್ ಹೋಗ್ಲಿಕ್ಕೆ ದಾರಿ ಇದೆ. ಅಂದ್ರೆ ನೀವು ಟಾಪ್ಗೆ ಹೋಗ್ಬೇಕು. ಅಲ್ಲಿ ಗಾರ್ಡ್ಸ್ ಕೂತಿರ್ತಾರೆ. ನೀವು ಆನ್ಲೈನ್ ಪೇಮೆಂಟ್ ನ ಮಾಡ್ಬಿಟ್ಟು ಅಲ್ಲಿಂದ ಟ್ರೆಕ್ಕಿಂಗ್ ನ ಸ್ಟಾರ್ಟ್ ಮಾಡಬಹುದು. ನಿಮ್ ಜೊತೆಗೆ ಗಾರ್ಡ್ಸ್ ಸಹ ಬರ್ತಾರೆ. ಇಲ್ಲಿ ನೀವು ಟ್ರೆಕ್ಕಿಂಗ್ ಟಿಕೆಟ್ಸ್ ನ ತಗೋಬೇಕಾಗತ್ತೆ. ಅದು ಆನ್ಲೈನ್ ಮೂಲಕ. ಅದು ಯಾವ ವೆಬ್ಸೈಟ್ ಮೂಲಕ ಅಂತ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಈ ವೆಬ್ಸೈಟ್ ನ ಮೂಲಕ ನೀವು ಅಂತರಗಂಗೆ ಟ್ರೆಕ್ಕಿಂಗ್ ಗೆ ಬುಕ್ ಮಾಡ್ಕೊಂಡು ಹೋಗಬಹುದು. ಇದು ಪರ್ ಹೆಡ್ 250 ರುಪೀಸ್ ಆಗತ್ತೆ. ಟ್ರೆಕ್ಕಿಂಗ್ ಹೋಗ್ತಾ ಹೋಗ್ತಾ ನೀವು ಗುಹೆಗಳು ಸಿಗ್ತವೆ, ತುಂಬಾ ಚೆನ್ನಾಗಿರುತ್ತೆ. ನೇಚರ್ ನ ಎಂಜಾಯ್ ಮಾಡ್ಕೊಂಡು ನೀವು ಹೋಗಬಹುದು. ಬಟ್ ನಾವು ಅನ್ಫಾರ್ಚುನೇಟ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ. ಮಳೆಗಾಲದಲ್ಲಂತೂ ಹೋದ್ರೆ ಹೋಗಕ್ ಆಗೋದಿಲ್ಲ. ಸೊ ಆದಷ್ಟು ನೀವು ಅಕ್ಟೋಬರ್ ಟು ಮಾರ್ಚ್ ಅಲ್ಲಿ ಹೋದ್ರೆ ಒಳ್ಳೇದು. ಅಂತರಗಂಗೆಯಲ್ಲಿ ಪ್ರತಿ ವರ್ಷನೂ ವಿಶೇಷವಾಗಿ ಕಾರ್ತಿಕ ಮಾಸದಲ್ಲಿ ಜಾತ್ರೆಗಳನ್ನ ನಡೆಸಲಾಗುತ್ತೆ. ಈಗ ನಾನ್ ನಿಮ್ಗೆ ಆಗ್ಲೇ ಹೇಳಿದ ಹಾಗೆ ಅಂತರಗಂಗೆ ಹತ್ರ ಇರೋ ರೂಮ್ಸ್ ಬಗ್ಗೆ ಹೇಳ್ತೀನಿ. ಅಂತರಗಂಗೆಯಿಂದ 7 ಕಿಲೋಮೀಟರ್ಸ್ ಮುಂದಕ್ಕೆ ಹೋದ್ರೆ ನಿಮ್ಗೆ ರೂಮ್ಸ್ ಸಿಗತ್ತೆ. ಪವನ ಲಾಡ್ಜ್ ಅಂತ ಒಂದು ರೂಮ್ ಇದೆ. ಹಾಗೆ ಪದ್ಮ ರೆಸಿಡೆನ್ಸಿ ಮತ್ತು ಡಿವಿ ರೆಸಿಡೆನ್ಸಿ ಇವೆಲ್ಲ ನಿಮ್ಗೆ 7 ಕಿಲೋಮೀಟರ್ಸ್ ಅಂತರದಲ್ಲೇ ಸಿಕ್ಬಿಡುತ್ತೆ. ಹಾಗಾಗಿ ಇಲ್ಲಿ ನೀವು ನೈಟ್ ಸ್ಟೇ ಕೂಡ ಮಾಡಬಹುದು. ಇಲ್ಲಿ ನೀವು ಬೆಟ್ಟ ಹತ್ತಿರ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಯಾಕಂದ್ರೆ ನಿಮ್ಗೆ ಸ್ವಲ್ಪ ಕಷ್ಟ ಕೂಡ ಆಗಬಹುದು. ಸ್ವಲ್ಪ ಡಿಫಿಕಲ್ಟ್ ಟ್ರೆಕ್ಕಿಂಗ್ ಕೂಡ ಇಲ್ಲಿ ಇದೆ. ಅಂದ್ರೆ ಅಲ್ಲಲ್ಲಿ ಸಣ್ಣ ಸಣ್ಣ ಗುಹೆಗಳು ಸಿಗ್ತವೆ ನಿಮ್ಗೆ. ಅದರ ಮೂಲಕ ನೀವು ಟ್ರೆಕ್ ಮಾಡ್ಬೇಕಾಗತ್ತೆ. ಇಲ್ಲಿ ನೀವು ಕಂಫರ್ಟೇಬಲ್ ಕ್ಲೋತ್ಸ್ ಹಾಗೂ ಗ್ರಿಪ್ ಆಗಿರುವಂತಹ ಶೂಸ್ ಅನ್ನ ಹಾಕೊಂಡ್ರೆ ಉತ್ತಮ. ಹಾಗೆ ಇಲ್ಲಿಗೆ ನೀವು ಮನೆಯಿಂದಾನೇ ಡಬ್ಬಿ ಕಟ್ಕೊಂಡ್ ಬಂದು ತಿನ್ನೋದಾಗಿದ್ರೆ ಸ್ವಲ್ಪ ಕಷ್ಟ ಆಗಬಹುದು. ಯಾಕಂದ್ರೆ ತುಂಬಾನೇ ಕೋತಿಗಳಿದಾವೆ ಇಲ್ಲಿ. ಅವು ನಿಮ್ಮ ಡಬ್ಬಿಗಳನ್ನೇ ಎತ್ಕೊಂಡು ಹೋಗೋ ಪರಿಸ್ಥಿತಿ ಬರಬಹುದು. ಆಕ್ಚುಲಿ ಇಲ್ಲಿ ಕುತ್ಕೊಂಡು ತಿನ್ನೋದು ಸ್ವಲ್ಪ ಕಷ್ಟನೇ. ಆದಷ್ಟು ನೀವು ಕೋತಿಗಳು ಇಲ್ದೇ ಇರೋ ಜಾಗದಲ್ಲಿ ಕುತ್ಕೊಂಡು ತಿನ್ನಬಹುದು. ಇಲ್ಲಿನ ಕಾಶಿ ವಿಶ್ವೇಶ್ವರ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಸುಮಾರು 300 ಮೆಟ್ಟಲುಗಳನ್ನ ಹತ್ಬೇಕಾಗತ್ತೆ. ಅಂತರಗಂಗೆಗೆ ಹೋಗ್ಲಿಕ್ಕೆ ಬೆಂಗಳೂರಿಂದ ಬಸ್ ಫೆಸಿಲಿಟೀಸ್ ಕೂಡ ಇದೆ. ಅಂದ್ರೆ ಬೆಂಗಳೂರು ಯಲಹಂಕ ಜಂಕ್ಷನ್ ಇಂದ KSRTC ಬಸ್ಗಳು ಕೋಲಾರದವರೆಗೂ ಮಾತ್ರ ಹೋಗ್ತವೆ. ಕೋಲಾರದ ಬಸ್ ಸ್ಟ್ಯಾಂಡ್ ಇಂದ ಅಂತರಗಂಗೆಗೆ 4 ಕಿಲೋಮೀಟರ್ಸ್ ಆಗ್ಬಹುದು ಅಪ್ರಾಕ್ಸಿಮೇಟ್ಲಿ. ಅಲ್ಲಿಂದ ನೀವು ಲೋಕಲ್ ಆಟೋಸ್ ಅಲ್ಲಿ ಹೋಗಬಹುದು ಅಂತರಗಂಗೆಗೆ. ಇದಾಗಿತ್ತು ಇವತ್ತಿನ ಮಾಹಿತಿ.